ಹಾಯ್ ಫ್ರೆಂಡ್ಸ್, ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಲವ್ ಸ್ಟೋರಿ ಗೊತ್ತಾ? ಪ್ರಗತಿ ಶೆಟ್ಟಿ ರಿಷಬ್ ಶೆಟ್ಟಿಗೆ ಸಿಕ್ಕಿದ್ದೆಲ್ಲಿ? ಪ್ರೀತಿ ಆಗಿದ್ದು ಹೇಗೆ? ಪ್ರಗತಿ ಮನೆಯವರು ವಿರೋಧ ವ್ಯಕ್ತಪಡಿಸಿದ್ದು ಯಾಕೆ? ರಿಷಬ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದು ಹೇಗೆ ಪ್ರಗತಿ ಶೆಟ್ಟಿ? ಕಾಂತಾರ ಸಿನಿಮಾದಲ್ಲಿ ಇವರ ಕೆಲಸ ಏನು ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಂಡಸ್ಟ್ರಿಯಲ್ಲಿ ಸ್ಟ್ರಗಲ್ ಮಾಡಿದ್ದ ರಿಷಬ್. ಉಡುಪಿ ಜಿಲ್ಲೆಯ ಕುಂದಾಪುರದ ಕೆರಾಡಿಯಲ್ಲಿ ಜನಿಸಿದ ರಿಷಬ್ ಶೆಟ್ಟಿ ರಿಯಲ್ ಹೆಸರು ಪ್ರಶಾಂತ್ ಶೆಟ್ಟಿ. ಕಾಲೇಜಿನಲ್ಲೆಲ್ಲ ನಾಟಕಗಳನ್ನ ಮಾಡುವಾಗ ಎಲ್ಲರೂ ಹೊಗಳ್ತಿದ್ರು. ಹೀಗಾಗಿ ರಿಷಬ್ ಶೆಟ್ಟಿ ಕೂಡ ನಟನೆಯ ಬದುಕನ್ನ ಆರಿಸಿಕೊಳ್ಳಲು ಡಿಸೈಡ್ ಮಾಡಿದ್ರು. ಸಿನಿ ಬದುಕಿನ ಕನಸು ಕಟ್ಕೊಂಡು ಬಂದ ರಿಷಬ್ ನೀರಿನ ಕ್ಯಾನ್ ಸೇಲ್ ಮಾಡೋದು, ರಿಯಲ್ ಎಸ್ಟೇಟ್ ಮತ್ತು ಹೋಟೆಲ್ನಲ್ಲೂ ಕೆಲಸ ಮಾಡಿದ್ರು. ಸಿನಿಮಾ ಕ್ಷೇತ್ರದಲ್ಲಿ ರಿಷಬ್ ಡಿಪ್ಲೊಮಾ ಕೂಡ ಮಾಡಿದ್ರು. 2012ರಲ್ಲಿ ತುಗಲಕ್ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಜೊತೆ ನಟಿಸಿದ್ರು. ನಂತರ ಹಲವು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಿ 2016ರಲ್ಲಿ ರಿಕ್ಕಿ ಸಿನಿಮಾ ಡೈರೆಕ್ಷನ್ ಮಾಡಿದ್ರು. ಕಿರಿಕ್ ಪಾರ್ಟಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಂತ ಹಿಟ್ ಸಿನಿಮಾ ಡೈರೆಕ್ಷನ್ ನಂತರ ಬೆಲ್ ಬಾಟಮ್ ಸಿನಿಮಾದಲ್ಲಿ ಹೀರೋ ಆಗಿ ಮಿಂಚಿದ್ರು. ಗರುಡ ಗಮನ ವೃಷಭ ವಾಹನದಲ್ಲೂ ನಟಿಸಿದ ರಿಷಬ್ ಕಾಂತಾರ ಬಂದ್ಮೇಲೆ ಡಿವೈನ್ ಸ್ಟಾರ್ ಆಗಿ ಎದ್ದು ಬಂದ್ರು. ಆದ್ರೆ ಪ್ರಗತಿ ಶೆಟ್ಟಿ ಇವರ ಲೈಫಲ್ಲಿ ಬರುವಾಗ ಇಷ್ಟರ ಮಟ್ಟಿಗೆ ಸಕ್ಸಸ್ ಕಂಡಿರಲಿಲ್ಲ. ರಿಷಬ್ ಜೀವನದಲ್ಲಿ ಪ್ರಗತಿ ಎಂಟ್ರಿ. ಪ್ರಗತಿ ಶೆಟ್ಟಿ ಉಡುಪಿ ಜಿಲ್ಲೆಯ ಮಂದಾರ್ತಿ ಮೂಲದವರು. ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಓದಿದ್ದ ಪ್ರಗತಿ ಇಂಜಿನಿಯರಿಂಗ್ ಪದವಿ ಪಡ್ಕೊಂಡ್ರು. ಬೆಂಗಳೂರಿನಲ್ಲಿ IBM ಸಂಸ್ಥೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸಕ್ಕೂ ಸೇರಿದ್ರು. ಆದರೆ ಪ್ರಗತಿಗೂ ಸಿನಿಮಾ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇತ್ತು. ಇವರು ರಕ್ಷಿತ್ ಶೆಟ್ಟಿಯ ದೊಡ್ಡ ಫ್ಯಾನ್ ಆಗಿದ್ರು. ರಿಷಬ್ ಶೆಟ್ಟಿಯ ಹೆಸರು ಕೂಡ ಗೊತ್ತಿರಲಿಲ್ಲ. ಈ ನಡುವೆ 2016ರಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶಿಸಿದ್ದ ರಿಕ್ಕಿ ಸಿನಿಮಾ ಬಂತು. ಸಿನಿಮಾ ಇವೆಂಟ್ಗೆ ಹೋಗಿದ್ದಾಗ ರಕ್ಷಿತ್ ಶೆಟ್ಟಿ ಬಳಿ ಎಲ್ಲರೂ ಹೋಗಿ ಸೆಲ್ಫಿ ತಗೊಳ್ತಿದ್ರು. ಆದರೆ ರಿಷಬ್ ಶೆಟ್ಟಿ ಏಕಾಂಗಿಯಾಗಿ ನಿಂತಿದ್ರು. ಆಗ ಪ್ರಗತಿ ಶೆಟ್ಟಿ ಸ್ನೇಹಿತರು, ನೋಡು ಇವರೇ ರಿಕ್ಕಿ ಸಿನಿಮಾದ ಡೈರೆಕ್ಟರ್, ಒಬ್ಬರೇ ಇದ್ದಾರೆ, ಹೋಗಿ ಸೆಲ್ಫಿ ತಗೊಳ್ಳೋಣ ಅಂದ್ರು. ಪ್ರಗತಿ ಹೋಗಿ ರಿಷಬ್ ಶೆಟ್ಟಿ ಜೊತೆ ಸೆಲ್ಫಿ ತೆಗೆಸಿಕೊಂಡ್ರು. ಇಬ್ಬರ ನಡುವೆ ಅದು ಮೊದಲ ಭೇಟಿಯಾಗಿತ್ತು. ಇಬ್ಬರು ಒಂದೇ ಜಿಲ್ಲೆಯವರು ಅಂತ ಗೊತ್ತಾದಾಗ ಆತ್ಮೀಯವಾಗಿ ಮಾತನಾಡ್ಕೊಂಡ್ರು. ಈಗಲೂ ನಮ್ಮ ಭೇಟಿಗೆ, ಪ್ರೀತಿಗೆ ರಕ್ಷಿತ್ ಶೆಟ್ಟಿಯೇ ಕಾರಣ ಅಂತ ಪ್ರಗತಿ ಶೆಟ್ಟಿ ಹೇಳ್ಕೊಳ್ತಾ ಇರ್ತಾರೆ. ಜೊತೆಗೆ ರಕ್ಷಿತ್ ಶೆಟ್ಟಿಗೆ ಪ್ರಗತಿ ಅಣ್ಣನ ಸ್ಥಾನ ನೀಡಿದ್ದಾರೆ. ಫೇಸ್ಬುಕ್ನಲ್ಲಿ ಪ್ರಗತಿ ಶೆಟ್ಟಿ ಮೆಸೇಜ್. ಮೊದಲ ಭೇಟಿ ನಂತರ ಇಬ್ಬರ ನಡುವೆ ಸಂಪರ್ಕನೇ ಇರಲಿಲ್ಲ. ರಿಷಬ್ ಶೆಟ್ಟಿ ಫೇಸ್ಬುಕ್ನಲ್ಲಿ ಪ್ರಗತಿ ಶೆಟ್ಟಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಿ ಫೇಸ್ಬುಕ್ ಫ್ರೆಂಡ್ಸ್ ಆದ್ರು. ಒಂದಿನ ರಿಷಬ್ ಶೆಟ್ಟಿ ಫೇಸ್ಬುಕ್ ಓಪನ್ ಮಾಡಿ ನೋಡುವಾಗ ಪ್ರಗತಿ ಶೆಟ್ಟಿಯ ಮೆಸೇಜ್ ಬಂದಿತ್ತು. ಇಬ್ಬರು ಪರಸ್ಪರ ಮಾತನಾಡಿಕೊಳ್ಳಲು ಶುರು ಮಾಡಿದ್ರು. ಕಾಲ ಕಳೆದಂತೆ ರಿಷಬ್ ಮತ್ತು ಪ್ರಗತಿ ಒಳ್ಳೆಯ ಸ್ನೇಹಿತರಾದ್ರು. ಅದೇ ಆಮೇಲೆ ಪರಸ್ಪರ ಪ್ರೀತಿಗೂ ತಿರುಗ್ತು. ಮನೆಯಲ್ಲಿ ವಿಷಯ ಹೇಳಿದಾಗ ಪ್ರಗತಿ ಶೆಟ್ಟಿ ಮನೆಯವರು ವಿರೋಧ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ರಿಷಬ್ ಶೆಟ್ಟಿ ಸಿನಿ ರಂಗದಲ್ಲಿ ತೊಡಗಿಸಿಕೊಂಡಿದ್ದು ಸಿನಿಮಾ ರಂಗದ ಬಗ್ಗೆ ಹೇಳೋಕೆ ಆಗಲ್ಲ. ಅದು ಅಲ್ಲದೆ ಇನ್ನೂ ರಿಷಬ್ ಶೆಟ್ಟಿ ಲೈಫಲ್ಲಿ ಸೆಟಲ್ ಆಗಿಲ್ಲ ಅನ್ನೋದು ವಿರೋಧಕ್ಕೆ ಕಾರಣವಾಗಿತ್ತು. ಆದರೆ ಪ್ರಗತಿ ಮನೆಯವರನ್ನ ಮದುವೆಗೆ ಒಪ್ಪಿಸುವಲ್ಲಿ ರಿಷಬ್ ಶೆಟ್ಟಿ ಯಶಸ್ವಿಯಾದ್ರು. 2017ರಲ್ಲಿ ಪ್ರಗತಿ ರಿಷಬ್ ಮದುವೆ. ಮನೆಯಲ್ಲಿ ರಿಷಬ್ ಶೆಟ್ಟಿ ಒಪ್ಪಿಸಿದ ಬಳಿಕ ಲವ್ ಆಗಿ ಒಂದೇ ವರ್ಷದಲ್ಲಿ ಮದುವೆಗೆ ನಿರ್ಧರಿಸಿದ್ರು. 2017ರ ಫೆಬ್ರವರಿ 9ರಂದು ರಿಷಬ್ ಮತ್ತು ಪ್ರಗತಿ ಶೆಟ್ಟಿ ಸಪ್ತಪದಿ ತುಳಿದ್ರು. 2019ರಲ್ಲಿ ಮಗ ಜನಿಸಿದ. ಅವನಿಗೆ ರನ್ವಿತ್ ಅಂತ ಹೆಸರಿಟ್ರು. 2022ರಲ್ಲಿ ಮಗಳು ಜನಿಸಿದ್ರು. ಆಕೆಗೆ ರಾಧ್ಯಾ ಅಂತ ಹೆಸರಿಡಲಾಯಿತು. ಒಟ್ನಲ್ಲಿ ಪ್ರಗತಿ ಶೆಟ್ಟಿ ರಿಷಬ್ ಜೀವನದಲ್ಲಿ ಬಂದ್ಮೇಲೆ ನಿಜವಾಗಿಯೂ ರಿಷಬ್ ಶೆಟ್ಟಿ ಜೀವನದಲ್ಲಿ ಪ್ರಗತಿ ಕಂಡ್ರು. ಅದ್ಭುತ ಡೈರೆಕ್ಟರ್ ಅಂತ ಫೇಮಸ್ ಆಗಿದ್ದಲ್ಲದೆ 2019ರಲ್ಲಿ ಬೆಲ್ ಬಾಟಮ್ ಸಿನಿಮಾ ಮೂಲಕ ಹೀರೋ ಕೂಡ ಆದ್ರು. ಆಗ ರಿಷಬ್ ಮನೆಗೆ ಬಂದ್ರೆ ಪ್ರಗತಿ ಹೀರೋ ಅಂತ ತಮಾಷೆ ಮಾಡ್ತಿದ್ರಂತೆ. ಇದೇ ರಿಷಬ್ ಕಾಂತಾರ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಕೂಡ ಆದ್ರು. ಕಾಸ್ಟ್ಯೂಮ್ ಡಿಸೈನರ್ ಪ್ರಗತಿ ಶೆಟ್ಟಿ. ಪ್ರಗತಿ ಶೆಟ್ಟಿಗೆ ಮೊದಲಿನಿಂದಲೂ ಫ್ಯಾಷನ್ ಲೋಕದಲ್ಲಿ ಇಂಟ್ರೆಸ್ಟ್ ಇತ್ತು. ಫ್ಯಾಷನ್ ಡಿಸೈನರ್ ಆಗಬೇಕು ಅನ್ನೋ ಕನಸಿತ್ತು. ಮದುವೆ ಆದ ಬಳಿಕ ಸಿನಿಮಾಗಳಿಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಲು ಶುರು ಮಾಡಿದ್ರು. ಈವರೆಗೆ 12ರಿಂದ 13 ಸಿನಿಮಾಗಳಿಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ. ಮೊದಲ ಕಾಂತಾರದಲ್ಲಿ ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಪ್ರಗತಿ ಕಾಂತಾರ ಚಾಪ್ಟರ್ 1ರಲ್ಲಿ ತೆರೆ ಮೇಲೆ ಕಾಣಿಸಿಕೊಂಡಿಲ್ಲ. ಬದಲಿಗೆ ತೆರೆ ಹಿಂದೆ ನಿಂತು ಕೆಲಸ ಮಾಡಿದ್ದಾರೆ.
ಕದಂಬರ ಕಾಲದ ಕಥೆಯಾಗಿದ್ದರಿಂದ ಆಗಿನ ಕಾಲಕ್ಕೆ ತಕ್ಕಂತೆ ಕಾಸ್ಟ್ಯೂಮ್ ರೆಡಿ ಮಾಡಬೇಕಿತ್ತು. ಇಂಥ ಚಾಲೆಂಜಿಂಗ್ ಕೆಲಸವನ್ನ ಪ್ರಗತಿ ಶೆಟ್ಟಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಕಾಂತಾರ ಮೇಕಿಂಗ್ನ ಹಲವಾರು ವಿಡಿಯೋ, ಫೋಟೋಗಳಲ್ಲಿ ಕಲಾವಿದರ ಜೊತೆ ಪ್ರಗತಿ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸಿನಿಮಾ ಪ್ರಚಾರದಲ್ಲೂ ರಿಷಬ್ ಹೋದಲ್ಲೆಲ್ಲ ಪ್ರಗತಿ ಶೆಟ್ಟಿಯನ್ನ ಕೂಡ ಕರ್ಕೊಂಡು ಹೋಗ್ತಿದ್ದಾರೆ. ರಿಷಬ್ ಸಕ್ಸಸ್ ಹಿಂದೆ ಪ್ರಗತಿ ಶೆಟ್ಟಿ. ಹೌದು, ರಿಷಬ್ ಶೆಟ್ಟಿ ಸಕ್ಸಸ್ ಹಿಂದೆ ಪ್ರಗತಿ ಶೆಟ್ಟಿ ಪಾತ್ರ ತುಂಬಾ ಇದೆ. ಕಾಂತಾರ ಶೂಟಿಂಗ್ನಲ್ಲಿ ರಿಷಬ್ ಶೆಟ್ಟಿ ಫುಲ್ ಬ್ಯುಸಿ ಆಗಿಬಿಟ್ರು. ಆಗ ಮನೆ ಮತ್ತು ಮಕ್ಕಳ ಕಂಪ್ಲೀಟ್ ಜವಾಬ್ದಾರಿಯನ್ನ ಹೊತ್ತಿದ್ದು ಇದೇ ಪ್ರಗತಿ ಶೆಟ್ಟಿ. ಮನೆಯನ್ನು ನೋಡಿಕೊಂಡು ಶೂಟಿಂಗ್ ಸೆಟ್ನಲ್ಲಿ ಕೆಲಸ ಮಾಡ್ತಾ ಎರಡೆರಡು ಜವಾಬ್ದಾರಿ ನಿಭಾಯಿಸ್ತಿದ್ರು. ದೈವಕ್ಕೆ ಸಂಬಂಧಿಸಿದ ಸಿನಿಮಾ ಆಗಿದ್ರಿಂದ ಪ್ರತಿದಿನ ರಿಷಬ್ ಮನೆಯಿಂದ ಶೂಟಿಂಗ್ ಹೊರಡುವಾಗ ಪ್ರಗತಿ ಶೆಟ್ಟಿಯ ಪ್ರಾರ್ಥನೆ, ಹರಕೆ ಶುರುವಾಗ್ತಿತ್ತು. ನನ್ನ ಹೆಂಡತಿ ಇಲ್ಲದಿದ್ರೆ ನಾನು ಈ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಮಾಡೋಕೆ ಆಗ್ತಾನೆ ಇರಲಿಲ್ಲ ಅಂತ ಖುದ್ದು ರಿಷಬ್ ಹೇಳ್ಕೊಂಡಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದ ಕಾಂತಾರ ಇವೆಂಟ್ನಲ್ಲಿ ಜೂನಿಯರ್ NTR ಕೂಡ ರಿಷಬ್ ಶೆಟ್ಟರ ಸಕ್ಸಸ್ ಹಿಂದೆ ಪ್ರಗತಿ ಶೆಟ್ಟಿ ಇದ್ದಾರೆ ಅಂತ ಹೇಳಿದ್ರು. ಕಾಂತಾರ ಕನಕವತಿ, ರುಕ್ಮಿಣಿ ವಸಂತ್ ಕೂಡ ಪ್ರಗತಿ ಶೆಟ್ಟಿ ಬಗ್ಗೆ ಇದೇ ಮಾತುಗಳನ್ನಾಡಿದ್ದಾರೆ. ಫ್ರೆಂಡ್ಸ್, ಇದು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಮತ್ತು ಪ್ರಗತಿ ಶೆಟ್ಟಿಯ ಲವ್ ಸ್ಟೋರಿ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಪ್ರೇಮ ಕಥೆಯ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಜೊತೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.